ಈ ಅಹಿಂದ ಅನ್ನೋ ಶಬ್ದನೇ ಡೋಂಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡ್ರಿ, ಅಲ್ಪಸಂಖ್ಯಾತರು ಮಾತ್ರ ಇಟ್ಕೊಂಡು ಹಿಂದುಳಿದವರು ಮತ್ತು ದಲಿತರನ್ನ ತುಳಿದಿರೋದೇ ಸಿದ್ದರಾಮಯ್ಯನವರ ಸಾಧನೆ. ನೋಡಿ, ಈಗ ಶ್ರಮಿಕರಿಗೆ, ಮಹಿಳೆಯರಿಗೆ, ರೈತರಿಗೆ ಯಾವ ಯೋಜನೆಯನ್ನ ನಿಮ್ಮ ಸಿದ್ದರಾಮಯ್ಯನವರು ಅಹಿಂದ ಅಡಿಯಲ್ಲಿ ತಂದಿದ್ದಾರೆ ದಯವಿಟ್ಟು ಹೇಳಿ. ಅದನ್ನ ಕ್ವಶನ್ ಕೇಳ್ತೀನಿ ಮೇಡಮ್, ನಿಮಗೆ ಕಾಂಗ್ರೆಸ್ ಆಗಿಂದ ಹೇಳ್ತೀನಿ. ಯಾವ್ದಾದ್ರು ಒಂದ್ ಯೋಜನೆ ಈ ಪ್ರಸ್ತುತ ರಾಜಕಾರಣ ಈಗ ನಡೀತಿರೋ ಇದ್ರಲ್ಲಿ ಯಾವ್ದು ತಂದಿದ್ದಾರೆ? ಯಾವ್ದು ಇಲ್ಲ ಮೇಡಮ್, ಬರೀ ಗ್ಯಾರಂಟಿ ಯೋಜನೆಗೆ ಹಿಂದುಳಿದ ವರ್ಗದವರ ಮೀಸಲಾತಿ ಹಣವನ್ನ ಗ್ಯಾರಂಟಿ ಯೋಜನೆಗೆ ಯೂಸ್ ಮಾಡಿದ್ದಾರೆ. ಅದೆಲ್ಲ ಬಿಟ್ಟು 2,000 ರೂಪಾಯಿ ಆಮೇಲೆ ಹೇಳಿ, ಒಕ್ಕಲಿಗರ ಮುದ್ದಣ್ಣ ಕುಮಾರಸ್ವಾಮಿ ಮುದ್ದಣ್ಣ, ಮತ್ತೆ ಮಡಿವಾಳ ಮಾಚಯ್ಯ, ಗಾಣಿಗರ ಕನ್ನಯ್ಯ, ವಿಶ್ವಕರ್ಮರ ಕಪ್ಪಣ್ಣ, ಇವರೆಲ್ಲರ ಶ್ರಮಿಕರು, ಇವರೆಲ್ಲ ಯಾರಿದ್ರು ಗೊತ್ತಾ? ಹಿಂದುಳಿದ ವರ್ಗವರು. ಇವ್ರು ಕಟ್ಟಿದಂತಹ ಸಮಾಜವನ್ನ ಸಿದ್ದರಾಮಯ್ಯನವರು ಮುಂಡಾಯಿಸಿದ್ದಾರೆ. ಯಾಕಂದ್ರೆ ಈಗ ಯಡಿಯೂರಪ್ಪನವ್ರನ್ನ ಲಿಂಗಾಯತರು ನಂಬಿಟ್ರು, ಹೌದಲ್ಲ ಮೇಡಮ್? ಅದನ್ನಾದ್ರೂ ಒಪ್ಕೋತೀರಾ? ಇಲ್ಲ, ಅವರು ಭರವಸೆ ಕೊಟ್ರು ಮೇಡಮ್, ಸೆಕ್ಯುಲರ್ ಅಂತ ಹೇಳಿದ್ರು. ಲಿಂಗಾಯತರು ಯಡಿಯೂರಪ್ಪನವ್ರನ್ನ ನಂಬಿದ್ರು, ಸಿದ್ದರಾಮಯ್ಯನವ್ರನ್ನ ಅಹಿಂದ ನಂಬಿತು. ನೀವ್ ಹೇಳ್ತಿದಾರ ಮೇಡಮ್, ನಂಬಿಲ್ಲ. ನೋಡಿ, ಈಗ ದಾವಣಗೆರೆ ಇಶ್ಯೂ ಆದ್ಮೇಲೆ ನೀವು ಮಾಡಿರೋ ದೌರ್ಜನ್ಯದಿಂದಾಗಿ ಬಿಡುಗಡೆ ಮಾಡಿದ್ದಾರೆ ಎಚ್ ಕೆ ಪಾಟೀಲ್ ಅವರು. ಮೊನ್ನೆ ನಡೆದಂತ ಗುರುವಾರ ನಡೆದಂತ ಸದನದಲ್ಲಿ ಇದು ಉದ್ದೇಶ ಏನು? ಎಚ್ ಕೆ ಪಾಟೀಲ್ ಎದರಲ್ಲಿ ಬಿಡುಗಡೆ 600 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಉದ್ದೇಶ ಏನು? ಅದೇ ಸರ್ಕಾರ ಬಿಡುಗಡೆ ಮಾಡಿರೋದು ಬ್ಯಾಲೆನ್ಸ್ ಅದೇ ಕಂಟ್ರೋಲ್. ಇವ್ರಿಗಾದಂತಹ ಅನ್ಯಾಯನ ಇದರಲ್ಲಿ ಸುಮ್ಮನೆ ಮುಚ್ಚಾಕಕ್ಕೆ ಇದು ಹೊಸ ಪ್ಲಾನ್. ಅದು ಯಾವ ಮುಂದೆ ಬರುವ ವರ್ಷಗಳಲ್ಲಿ 26, 27 2026-27 ನಲ್ಲಿ ಅದನ್ನ ನಾವು ಅಂಗೀಕೃತ ಮಾಡ್ತೀವಿ ಅಂತ ಹಾಕಿದ್ದಾರೆ. ನೋಡಿ, ಇದಿಷ್ಟೇ. ಇವ್ರು ಏನು ಅಲ್ಪಸಂಖ್ಯಾತನ ಬಳಸ್ಕೊಂಡ್ರು, ಈಗ ಸೀಟ್ ಕೊಡ್ಲಿಲ್ಲ, ಅವ್ರಿಗೆ ಗಮನಕ್ಕೆ ಗೊತ್ತು ಇದರಿಂದ ಡ್ಯಾಮೇಜ್ ಕಂಟ್ರೋಲ್ ಆಗಿದೆ ಅಂತ. ಅಹಿಂದ ನಾಯಕರಾದ ಸಿದ್ದರಾಮಯ್ಯನವ್ರಿಗೂ ಗೊತ್ತಾಯ್ತು, ಅವ್ರ ಸಂಪುಟದ ಎಲ್ಲರಿಗೂ ಗೊತ್ತಾದ ಕಾರಣ ಎಚ್ ಕೆ ಪಾಟೀಲ್ ಈ ನಿಲುವನ್ನ ತಗೊಂಡಿದ್ದಾರೆ. ಇದು ಬೆಳಿಗ್ಗೆ ಬಿಡಿ, ಅವರು ಪ್ರೆಸ್ ಮೀಟ್ ಮಾಡಿ ಅದನ್ನೇ ನಿಮಗೆ ಗಮನಕ್ಕೆ ತರ್ತಿದ್ದೀನಿ. ಆದ್ರಿಂದ ಈ ಅಹಿಂದ ಹೆಸರಲ್ಲಿ ಮೋಸ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ವಿನಃ ಯಾವುದೇ ಕಾರಣ ಇವರು ಕೆಲವರನ್ನು ಮಾತ್ರ ಹೋಲೈಕೆ ಮಾಡ್ಕೊಂಡು ಕೆಲವರನ್ನ ಕಡೆಗಣಿಸಿದ್ದಾರೆ ಅನ್ನೋದು. ಹೇಳಿ ಸರ್. ಈಗ ನನ್ನ ಇತಿಮಿತಿಗಳು ನಾನು ಎಷ್ಟು ಮಾತಾಡಬೇಕು ಎಷ್ಟು ಮಾತಾಡಬಾರ್ದು ಅನ್ನೋದು ನಿಮ್ಗೆ ಗೊತ್ತಿದೆ. ಇಲ್ಲಾಂದರೆ ನಾನು ಬೇರೆ ರೀತಿಯಾದಂಥ ಉತ್ತರ ಕೊಡ್ತಾ ಇದ್ದೆ. ನಾನು ನನ್ನದೇ ಆದಂಥ ಒಂದು ಚೌಕಟ್ಟಿನಲ್ಲಿ ಸುಮ್ಮನಿದ್ದೀನಿ, ಅವು ಎಲ್ರಿಗೂ ಉತ್ತರ ಕೊಡ್ತಾ ಇದೆ. ಬಟ್ ಇವತ್ತು ನಾನು ಮಾತಾಡೋಕ್ಕಾಗಲ್ಲ. ನಾನು ಬಂದಿರತಕ್ಕಂಥದ್ದು ಅಹಿಂದ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗಷ್ಟೇ. ಇಲ್ಲಿ ಬೇರೆ ಬೇರೆ ಡೈವರ್ಷನ್ ಆಯಿತು. ಆದರೆ ನಾನು ಯಾವುದು ಕಾಂಗ್ರೆಸ್ ಹೋಗ್ತಾ ಇರಲ್ಲ ಅಥವಾ ಸಿದ್ದರಾಮಯ್ಯನಿಗೂ ಹೋಗ್ತಾ ಇರಲ್ಲ, ಇವೆರಡನ್ನೂ ನಾನು ಸ್ಪಷ್ಟಪಡಿಸ್ತೀನಿ. ಆದರೆ ನನ್ನ ಉದ್ದೇಶ ಇರತಕ್ಕಂಥದ್ದು ಇವತ್ತು ಮೂಲಭೂತವಾಗಿ ಅದನ್ನೇ ಹೇಳಕೊಟ್ಟೆ. ಈಗ ನನ್ನ ಉದ್ದೇಶ ಇರತಕ್ಕಂಥದ್ದು, ನನ್ನ ಮೂಲಭೂತ ಪ್ರಶ್ನೆ ಕೂಡ ಸಿದ್ದರಾಮಯ್ಯನವ್ರಿಗೆ ನೀವು ಈ ಸಂದರ್ಭದಲ್ಲಿ ನಿಮ್ಮ ಇಚ್ಛಾಶಕ್ತಿಯನ್ನು ತೋರಿಸುವಂತಹ ಅವಶ್ಯಕತೆ ಇದೆ. ನಮ್ಮ ಬೇಡಿಕೆ ಇದು, ಇಚ್ಛಾಶಕ್ತಿಯನ್ನು ತೋರಿಸುವಂಥ ಅವಶ್ಯಕತೆ ಇದೆ. ಯಾವ ಜಾತಿ ಗಣತಿನ ನೀವು ಸಮೀಕ್ಷೆಯನ್ನು ಮಾಡಿದ್ದನ್ನು ಅದನ್ನು ಈ ಕೂಡಲೇ ಯಾವ ಆಯೋಗಗಳು ನೀವು ರಚನೆ ಮಾಡಿದ್ರೆ, ಅದು ಕಾಂತರಾಜು ಆಯೋಗ ಇರ್ಬೋದು ಅಥವಾ ನಾಯಕ ಆಯೋಗ ಇರ್ಬೋದು, ಈ ರಿಪೋರ್ಟನ್ನು ತಗೊಂಡು ಜಾರಿಗೊಳಿಸಬೇಕಾಗಿರ್ತಕ್ಕಂಥದ್ದು ಮೊದಲನೇದು. ಎರಡನೇದು, ಇನ್ನೊಂದು ನಮ್ಮ ಬೇಡಿಕೆ ಏನಪ್ಪ ಅಂದರೆ, ಈಗ ಆಲ್ರೆಡಿ ದೇಶದಲ್ಲಿ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ. ಅದರಲ್ಲಿ OBC ಮೀಸಲಾತಿನೂ ಸಹ ಕೊಡಬೇಕಾಗುತ್ತೆ. ಯಾವ ರೀತಿ ಆವನೂರು ಅವರ ವರದಿಯನ್ನು ವಿಧಾನಸೌಧದಲ್ಲಿ ಇಟ್ಟು ಅವತ್ತು ದೇವರಾಜ ಅರಸು ಅವರು ತಮ್ಮ ಗಟ್ಟಿತನವನ್ನು ಪ್ರದರ್ಶನ ಮಾಡಿದ್ರು, ಅದೇ ರೀತಿ ನೀವು ಇಲ್ಲಿಂದ ಒಂದು 50,000 ಜನ 1,00,000 ಜನ ತಗೊಂಡೋಗಿ ನೀವು ಡೆಲ್ಲಿಯಲ್ಲಿ ಕೂತು ಈ ದೇಶದಲ್ಲಿ ನಾವೇನು ಇವತ್ತು OBC ಪ್ರಧಾನಮಂತ್ರಿ ಇದ್ದಾರೆ ಅಂತೇಳಿ ಭಾಳ ಘಂಟಾಘೋಷಗಳು ಅವ್ರ ಮುಂದೆ ಈ ಬೇಡಿಕೆಯನ್ನು ಇಡಬೇಕು. ನೀವು ಮಹಿಳಾ ಮೀಸಲಾತಿ ಕೊಡಿ, OBC ಮಕ್ಕಳಿಗೂ ಕೂಡ, ಆ ಹೆಣ್ಣು ಮಕ್ಕಳಿಗೂ ಸಹ ಇದರಲ್ಲಿ ಭಾಗಿಯಾಗಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ನೀವೇನಾದ್ರು ಮಾಡಿದ್ರೆ ಇವತ್ತು ಈ ಸಮುದಾಯಗಳಿಗೆ ನೀವೇನಾದರೂ ನ್ಯಾಯ ಕೊಟ್ಟಂಗೆ ಆಗ್ತದೆ. ಇಲ್ಲ ಅಂದರೆ ನೀವು ಮೂರನೇ ಬೇರೆ ಮೀಸಲಾತಿಗಿದ್ದ ಬದ್ಧತೆ ಜಾತಿ ಗಣತಿ ವಿಚಾರ ಅಲ್ಲ, ಅದನ್ನು ನಾನು ನನ್ನ ವಿಚಾರನ ಹೇಳ್ಬಿಡ್ತೀನಿ. ನಾನು ಅದಕ್ಕೆ ಕನ್ಕ್ಲೂಡ್ ಮಾಡಕ್ಕೆ ಬಂದೆ. ಇಲ್ಲ ಅಂದರೆ
ಬೇರೆ ರಾಜಕೀಯ ಪಕ್ಷಗಳು ಯಾವ ರೀತಿ ನಮಗೆ ದೂರಶೇಖರ ದರ್ಶನ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ಮುಂದುವರೆದಂಗೆ ನೀವು ಸಹ ನಮಗೆ ವಂಚನೆ ಮಾಡ್ತಾ ಇದ್ದೀರಾ, ದ್ರೋಹ ಮಾಡ್ತಾ ಇದ್ದೀರಾ, ರಾಜಕೀಯವಾಗಿ ನಮ್ಮನ್ನೆಲ್ಲೋ ಒಂದು ಕಡೆ ನೀವು ಸಹ ತಳ್ಳಲ್ಪಡ್ತಾ ಇದ್ದೀರಾ ಅಂತೇಳಿ ಈ ಸಮುದಾಯಗಳು ಭಾವಿಸಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಈ ಹಿಂದುಳಿದ ವರ್ಗಗಳು ಬೇರೆ ಬೇರೆ ರೀತಿಯಾದಂಥ ರಾಜಕೀಯ ದಾರಿಗಳನ್ನು ಹುಡುಕಬೇಕಾದ ಸಂದರ್ಭಗಳು ಬರ್ತವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ನಿಮ್ಮನ್ನ ಉದ್ಧಾರ ಮಾಡೋಕ್ಕೆ OBC ಅಹಿಂದ ನಾಯಕರುಗಳೇ ಮುಖ್ಯಮಂತ್ರಿ ಆಗಿರ್ಬೇಕಾ? ಅಲ್ಲ, ನನಗಿಲ್ಲಿ ನೀವು ಭಾಳ ಒಳ್ಳೆ ಪ್ರಶ್ನೆ ಕೇಳಿಸ್ತೀರಿ. ಅಹಿಂದ ನಾಯಕರೇ ಮುಖ್ಯಮಂತ್ರಿ ಆಗಿರ್ಬೇಕಾ ಬೇಡವಾ ಅನ್ನೋದು ನಮಗೆ ಪ್ರಶ್ನೆನೇ ಅಲ್ಲ. ನನಗೆ ಈ ಕ್ಷಣದಲ್ಲಿ ಯಾರೇ ಮುಖ್ಯಮಂತ್ರಿ ಆಗಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥವ್ರು, ನಮಗೆ ಸ್ಪಂದಿಸುವಂಥವ್ರು, ಸಾಮಾಜಿಕವಾಗಿ ನಮ್ಮ ಸಮುದಾಯಗಳಿಗೆ ಶೈಕ್ಷಣಿಕವಾಗಿ ರಾಜಕೀಯವಾಗಿ ನಮಗೆ ಶಕ್ತಿ ತುಂಬುವಂಥ ಯಾವುದೇ ವ್ಯಕ್ತಿಗಳಾಗಲಿ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಯಾಕಂದರೆ ನೀವು ವೀರಪ್ಪ ಮೊಯ್ಲಿ ಇದ್ದಂಥ ಸಂದರ್ಭದಲ್ಲಿ ಏನು ಈ ರಾಜ್ಯದಲ್ಲಿ ಘಟನೆಗಳಾಯಿತು, ಬಂಗಾರಪ್ಪನವ್ರಿಗೆ ಯಾವ ರೀತಿ ತೊಂದರೆ ಕೊಟ್ಟರು, ದೇವರಾಜ ಅರಸು ವಿಧಾನಸೌಧದೊಳಗಡೆ ಯಾವ ರೀತಿಯಾದಂಥ ಚಿತ್ರ ಹಿಂಸೆ ಕೊಟ್ಟರು ಅಂತ ಹೇಳ್ಬಿಟ್ಟು ಇತಿಹಾಸ ಹೇಳ್ತದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಯಾಕೆ ನಿಮ್ಮ ಮೇಲೆ ಭರವಸೆ ಅಂದರೆ, ನೀವಿದ್ರೆ ಅಟ್ಲೀಸ್ಟು ಈ ಸಮುದಾಯಗಳಿಗೆ ಎಲ್ಲೋ ಒಂದು ರೀತಿಯಾದಂಥ ಜೀವ ಬರ್ಬೋದು ಅನ್ನೋದಿತ್ತು. ಈಗ ಅದು ಕಳ್ಕೊತಾ ಇದೆ. ಅದನ್ನು ಕಳ್ಕೊಂದಿರ ಇರಬೇಕಂದ್ರೆ ಈ ಒಂದು ವರ್ಗಗಳಿಗೆ ನೀವು ರಾಜಕೀಯವಾಗಿ ಅಥವಾ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನಮ್ಮನ್ನೇನಾದರೂ ಪರಿಗಣಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೂ ಕಟ್ಟಿಟ್ಟ ಬುತ್ತಿ. ಯಾವ ರೀತಿ ಮುಸ್ಲಿಮರು ಒಂದು ಭಾಗ ದೂರದಲ್ಲಿ ನಿಂತಿದ್ದಾರೋ ಅದೇ ರೀತಿ ಬೇರೆ ಬೇರೆ ಹಿಂದುಳಿದ ವರ್ಗಗಳ ಈಗಾಗಲೇ ದಲಿತರು ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ದೂರ ಸರಿದಿದ್ದಾರೆ. ಈ ಎಲ್ಲ ಸಮುದಾಯಗಳು ಹಿಂದೆ ಸರಿಯೋದ್ರಲ್ಲೇ ಯಾವುದೇ ರೀತಿಯಾದಂಥ ಅನುಮಾನ ಬೇಡ ಅಂತ ಹೇಳಕ್ ಬಯಸ್ತೀನಿ.